ಮಳೆ ಹೋದ್ರೆ ಒಂದು ಹಾಡು, ಮಳೆ ಬಂದಾಗ ಒಂದು ಹಾಡು. ಒಕ್ಕಳ ಹೊನ್ನ ಸೆರಗಿಲಿ ಕಟ್ಟಿಕೊಂಡು ಸಾಲಕ್ಕೆ ಹೋಗೋನೆ ಮಳೆರಾಯ, ಸಾಲಕ್ಕೆ ಹೋಗೋನೆ ಮಳೆರಾಯ, ಉಯ್ಯೋ ಉಯ್ಯೋ ಮಳೆರಾಯ, ಹೂವಿನ ತೋಟ ನೀರಿಲ್ಲ. ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ. ನಮ್ಮ ಈ ಜನಪದದಲ್ಲಿ ಇಷ್ಟೊಂದು ಪ್ರಕಾರ ಇದೆಯಾ? ಹೌದು, ಖಂಡಿತವಾಗ್ಲೂ ಇದೆ. ಇದು ನಾನು ಹೇಳ್ತಾ ಇರೋದು ಒಂದೊಂದು ತುಣುಕಷ್ಟೇ. ಹಲವಾರು ಪ್ರಕಾರಗಳಿದೆ, ನಾನು ಇನ್ನೂ ಹೇಳೋಷ್ಟು ಸಾಕಷ್ಟು ಪ್ರಕಾರಗಳಿದೆ. ಅದನ್ನು ಹೇಳೋಕ್ಕೆ ಮುಂಚೆ ನಾನು ನಿಮಗೆ ಮನವಿ ಮಾಡ್ಕೊಳ್ಳೋದೇನಂತಂದರೆ, ಪ್ರಿಯ ವೀಕ್ಷಕರೇ, ಅದರಲ್ಲೂ ಯುವ ಜನತೆಗೆ ನಾನು ಮನವಿ ಮಾಡ್ಕೊಳ್ಳೋದೇನೆಂದರೆ, ಇದನ್ನು ಸಾಧ್ಯ ಆದಷ್ಟು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ನಾವು ಮುಂದುವರಿಬೇಕು. ಜನಪದ ಕಲೆಗಳನ್ನು ಮೈಗೂಡಿಸ್ಕೊಂಡ್ರೆ ಅದು ನಮ್ಮನ್ನು ಒಂದಲ್ಲ ಒಂದಿನ ಅದು ಕಾಪಾಡುತ್ತೆ ಮತ್ತು ನಮ್ಮನ್ನು ಸರಿ ದಾರಿನಲ್ಲಿ ಇರೋ ರೀತಿಯಲ್ಲಿ ನೋಡ್ಕೊಳ್ಳುತ್ತೆ ಅನ್ನೋದು ನನ್ನ ವಾದ. ಈಗ ಜೋಗುಳ ಪದಗಳನ್ನು ಕೇಳಿದ್ರಿ, ಕುಟ್ಟೋ ಪದಗಳು ಕೇಳಿ, ಬೀಸೋ ಕಲ್ಲಿನ ಪದ, ಅದೆಲ್ಲ ಕೆಲಸ ಮಾಡ್ತಿದ್ದಾಗ ಪದಗಳನ್ನು ಕಟ್ತಿದ್ದು ಸರಿ. ಆದರೆ ಜೋಗುಳ ಪದಗಳು ಎಲ್ಲ ಸಂದರ್ಭದಲ್ಲೂ ಬಳಸ್ಬೋದೇ? ನೀವು ಮನೆಯಲ್ಲಿ ಒಂದು ಮಗು ಇದೆ ಅಂತಂದರೆ ಆ ಮಗುಗೆ ಜೋಗುಳ ಪದ ಹಾಡ್ಬೋದಲ್ವಾ? ಪದಗಳನ್ನು, ತ್ರಿಪದಿ ಪದಗಳನ್ನು ತೊಗೊಂಡು ಆ ಮಗು ಕೇಳಿಸಿದ್ರೆ ಸಾಹಿತ್ಯನೂ ಕೇಳ್ದಂಗೆ ಆಗುತ್ತೆ, ಸಂಗೀತನೂ ಅಭ್ಯಾಸ ಮಾಡ್ದಂಗೆ ಆಗುತ್ತೆ, ಆ ಮಗುಗೆ ಒಳ್ಳೆ ವಿಚಾರ ಕೊಟ್ಟಂಗೂ ಆಗುತ್ತಲ್ವ. ತಂದನಾನೆ ತಾನೋ ತಂದನಾನೆ ತಾನೋ ತಂದನಾನೆ ತಾನೋ ತಂದನಾನೋ ತಂದನಾನೆ ತಾನೋ ತಂದನಾನೋ. ಆಡಿಬಾ ಎನ್ನ ಕಂದ ಅಂಗಾಲ ತೊಳೆವೇನ ತೆಂಗಿನಕಾಯಿ ತಿಳಿ ನೀರ, ತೆಂಗಿನಕಾಯಿ ತಿಳಿ ನೀರ ತಕ್ಕೊಂಡು ಬಂಗಾರದ ಮೋರೆ ತೊಳೆವೇನ, ಬಂಗಾರದ ಮೋರೆ ತೊಳೆವೇನ. ನೋಡ್ರಿ ಎಷ್ಟು ಚೆನ್ನಾಗಿದೆ ಅಲ್ವ? ಈ ಥರದ ತ್ರಿಪದಿಗಳು ತುಂಬ ಸಿಗುತ್ತಲ್ವ. ನಿಮಗೆ ಏನು ಟ್ಯೂನ್ ಅನಿಸುತ್ತೋ ಅದನ್ನೇ ಹಾಕಿ ಆಡಿದ್ರೆ ಮಕ್ಕಳು ಖುಷಿ ಪಡ್ತಾರಲ್ವ. ಮಕ್ಕಳಿಗೆ ನೀವು ಯಾವುದೋ ಏನೋ ಒಂದು ರೈಮ್ಸ್ ಎಲ್ಲ ಇದೆ, ಇಂಗ್ಲೀಷಲ್ಲಿ ರೈಮ್ಸ್ ಎಲ್ಲ ಇದೆ ನೋಡಿ, ಹೆಂಗಿದೆ ನೋಡಿ. ನಮ್ಮ ಜನಪದದಲ್ಲಿ ಉಯ್ಯೋ ಉಯ್ಯೋ ಮಾಡ್ರಾಯ, ಹೂವಿನ ತೋಟಕ್ಕೆ ನೀರಿಲ್ಲ ಅಂತ ಹಾಡಿದ್ರೆ, ರೈನ್ ರೈನ್ ಗೋ ಅವೇ ಕಮ್ ಅನದರ್ ಡೇ ಐ ವಾಂಟ್ ಟು, ಯಾರೋ ಆಟ ಆಡಬೇಕು ಅಂತ ಹೇಳುವಂಥ ರೈಮ್ಸು. ಅಂದರೆ ನಾನು ಆಟ ಆಡಬೇಕು ಅನ್ನೋ ಕಾರಣಕ್ಕೋಸ್ಕರ ಮಳೆನೇ ಹೋಗ್ಬಿಡು ಅಂತ ಹೇಳೋವಂಥ ರೈಮ್ಸ್ ಮುಂದೆ ನಮ್ಮ ಪದಗಳು ಎಷ್ಟು ಚೆನ್ನಾಗಿದೆ ಅಲ್ವಾ? ಮಳೆ ಹೋದ್ರೊಂದು ಹಾಡು, ಮಳೆ ಬಂದ್ರೊಂದು ಹಾಡು ಜನಪದದಲ್ಲಿ ಅಲ್ವಾ? ಅದನ್ನು ಕೇಳಬೇಕು, ನಾವು ಒಂದಿಷ್ಟು ಕಲ್ತ್ಕೊಳ್ಬೇಕಲ್ಲ ಯುವ ಜನರು. ನೋಡಿ, ಈಗ ಅದನ್ನು ಹಾಡ್ತೇನೆ ನಾನು. ಮಳೆ ಹೋದರೆ ಒಂದು ಹಾಡು, ಮಳೆ ಬಂದಾಗ ಒಂದು ಹಾಡು. ಎದ್ದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಅಂಗೈಯಗ್ಲ ಮೋಡ ಸಾಕಿ ಭೂಮಿ ತುಕದ ಗಾಳಿ ಬಿಸಿ ಗುಡಗಿ ಗೂಡಾಗಿ ಚೆಲ್ಲಿದಳು ಗಂಗಮ್ಮ ತಾಯಿ. ಎದ್ದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ. ಈ ಹಾಡನ್ನೆಲ್ಲರೂ ಕೇಳಿದ್ರಲ್ವಾ? ನೋಡಿ, ಅದೇ ಮಳೆ ಹೋಗ್ಬಿಟ್ರೆ ಉತ್ತರ ಕರ್ನಾಟಕದಲ್ಲಿ ಎಂಥ ಹಾಡು ಹಾಡ್ತಾರೆ ಗೊತ್ತಾ? ಮಳೆ ಹೋಗ್ಬಿಟ್ರೆ ಏನು ಕಷ್ಟ ಇರುತ್ತೆ ಗೊತ್ತಾ ಅಲ್ಲಿ? ಬಣ್ಣದ ಗುಬ್ಬ್ಯಾರು ಮಳಿರಾಜ, ಅವರು ಮಣ್ಣಾಗಿ ಹೋದಾರು ಮಳಿರಾಜ. ಬಣ್ಣದ ಗುಬ್ಬ್ಯಾರು ಮಣ್ಣಾಗಿ ಹೋದಾರು, ಅನ್ಯಾದ ದಿನ ಬಂದು ಮಳಿರಾಜ, ಅನ್ಯಾದ ದಿನ ಬಂದು ಮಳಿರಾಜ. ಬಣ್ಣದ ಗುಬ್ಬ್ಯಾರು ಮಳಿರಾಜ, ಅವರು ಮಣ್ಣಾಗಿ ಹೋದಾರು ಮಳಿರಾಜ. ಸೋಲಗಿ ಹಿಟ್ಟಿನಾಗೆ ಮಳಿರಾಜ, ಅವರು ಸುಣ್ಣಾನ ಬೆರೆಸ್ಯಾರು ಮಳಿರಾಜ. ಸಣ್ಣ ಕಂದಮ್ಮಗೆ ಮನ್ನೇಸೆ ಉಣಿಸ್ಯಾರೋ, ಕಣ್ಣನ್ನೇ ಮುಚ್ಚಾವೋ ಮಳಿರಾಜ, ಕಣ್ಣನ್ನೇ ಮುಚ್ಚಾವೋ ಮಳಿರಾಜ. ಬಣ್ಣದ ಗುಬ್ಬ್ಯಾರು ಮಳಿರಾಜ, ಅವರು ಮಣ್ಣಾಗಿ ಹೋದಾರು ಮಳಿರಾಜ ಅಂತ ಉತ್ತರ ಕರ್ನಾಟಕದಲ್ಲಿ ಮಳೆ ಹೋಗ್ಬಿಟ್ರೆ ಈ ರೀತಿಯಾದ ಹಾಡುಗಳನ್ನ ಹಾಡ್ತಾರೆ. ನೋಡಿ, ನಮ್ಮ ಹಳ್ಳಿಗಳ ಕಡೆ ಮಳ್ರಾಯನ್ ಮಾಡ್ತಾರೆ. ಮಳೆ ಹೋಗ್ಬಿಟ್ರೆ ಹುಡುಗರೆಲ್ಲ ಸೇರ್ಕೊಂಡು, ಊರು ಹುಡುಗರೆಲ್ಲ ಸೇರ್ಕೊಂಡು ಮಳ್ರಾಯನ್ ಮಾಡ್ತಾರೆ. ಮಳ್ರಾಯನ್ ಪದಗಳನ್ನ ಹಾಡ್ತಾರೆ. ಮಳೆ ಹೋಯ್ತು ಅಂತ
ಮಳೆರಾಯನ ಬೈಬ್ಯಾಡ, ಒಕ್ಕಳ ಹೊನ್ನ ಸೆರಗಿಲಿ ಕಟ್ಟಿಕೊಂಡು ಸಾಲಕ್ಕೆ ಹೋಗೋನೆ ಮಳೆರಾಯ, ಸಾಲಕ್ಕೆ ಹೋಗೋನೆ ಮಳೆರಾಯ. ಉಯ್ಯೋ ಉಯ್ಯೋ ಮಳೆರಾಯ, ಹೂವಿನ ತೋಟಕ್ಕೆ ನೀರಿಲ್ಲ, ಬಾರೋ ಬಾರೋ ಮಳೆರಾಯ, ಬಾಳೆ ತೋಟಕ್ಕೆ ನೀರಿಲ್ಲ. ಏನು ನಮ್ಮ ಮನೆ ಒಬ್ಬರು ಮನೆ ಮಾತ್ರ ಮುಂದೆ ಬರಲಿ ಮಳೆ ಅಂತ ಹೇಳ್ತಾರೆ ಅವರು? ಇಲ್ಲ, ನೋಡಿ ಅವ್ರ ಆಸೆ ನೋಡಿ. ಅಕ್ಕನ ಊರ ಮ್ಯಾಲೆ ಅಡಿಕೆಯ ತೋಟದ ಮ್ಯಾಲೆ ಜಗ್ಗಾಡಿಸ್ಕೊಂಡು ಅಯ್ಯೋ ಮಳೆರಾಯ, ಬಂದುಯೋ ನಮ್ಮ ಶಿವರಾಯ. ಜಗ್ಗಾಡಿಸ್ಕೊಂಡು ಅಯ್ಯೋ ಮಳೆರಾಯ, ಬಂದುಯೋ ನಮ್ಮ ಶಿವರಾಯ. ಮಾವನ ಊರ ಮ್ಯಾಲೆ ಮಾವಿನ ತೋಟದ ಮ್ಯಾಲೆ ಜಗ್ಗಾಡಿಸ್ಕೊಂಡು ಅಯ್ಯೋ ಮಳೆರಾಯ, ಬಂದುಯೋ ನಮ್ಮ ಶಿವರಾಯ. ಜಗ್ಗಾಡಿಸ್ಕೊಂಡು ಅಯ್ಯೋ ಮಳೆರಾಯ, ಬಂದುಯೋ ನಮ್ಮ ಶಿವರಾಯ. ಉಯ್ಯೋ ಉಯ್ಯೋ ಮಳೆರಾಯ, ಹೂವಿನ ತೋಟಕ್ಕೆ ನೀರಿಲ್ಲ, ಬಾರೋ ಬಾರೋ ಮಳೆರಾಯ, ಬಾಳೆ ತೋಟಕ್ಕೆ ನೀರಿಲ್ಲ. ನೋಡಿದ್ರ, ಹಿಂಗೆ ಮಳೆ ಹೋದ್ರೊಂದು ಹಾಡು, ಮಳೆ ಬಂದ್ರೊಂದು ಹಾಡು. ಜನಪದದಲ್ಲಿ ಇಷ್ಟು ಅದ್ಭುತವಾದಂಥ ಜನಪದ ಪ್ರಕಾರಗಳಿದೆ. ಅದರಿಂದ ಸಾಂದರ್ಭಿಕವಾಗಿ ಜನಪದರು ಹಾಡ್ತಾರೆ. ಅದನ್ನು ಯುವಕರು ಒಂದಿಷ್ಟು ಮನಸ್ಸು ಮಾಡಿ ಅದನ್ನು ಕಲ್ತ್ಕೊಂಡ್ರೆ, ನೀವು ಕಲೆಗಳನ್ನು ಅಳವಡಿಸ್ಕೊಂಡ್ರೆ ಭಾಳ ಭಾಳ ಒಳ್ಳೆಯದು ಅಂತ ನಾನಾದರೂ ಭಾವಿಸ್ತೇನೆ. ಜನಪದವನ್ನು ಕಲಿತು ಉಳಿಸಿ ಬೆಳೆಸಿದ್ರೆ ಮುಂದಿನ ಪೀಳಿಗೆ ನಮ್ಮನ್ನು ಖಂಡಿತವಾಗೂ ನೆನೆಸ್ಕೊಳ್ಳುತ್ತೆ. ಯಾಕೆಂದರೆ ಇದು ಯಾರು ಮಾರ್ಕೆಟಿಂಗ್ ಮಾಡೋಕ್ಕೋಸ್ಕರ ಹುಟ್ಟಿದಂಥ ಕಲೆ ಅಲ್ಲ ಇದು. ಅಂದರೆ ಇದನ್ನು ನಾವು ಇನ್ನೊಬ್ಬರಿಗೆ ಮಾರ್ಕೆಟ್ ಮಾಡಬೇಕು, ಇದರಿಂದ ಸಂಪಾದನೆ ಮಾಡಬೇಕು ಅಂತ ಹುಟ್ಟಿದ ಕಲೆ ಅಲ್ಲ. ಬದುಕನ್ನು ಕಟ್ಟಿಕೊಳ್ತಾ ಬದುಕಿನ ಕೆಲಸ ಕಾರ್ಯಗಳ ನಡುವೆ ತಮ್ಮ ನೋವು ನಲಿವುಗಳನ್ನು, ದುಃಖ ದುಮ್ಮಾನಗಳನ್ನು ಹಂಚ್ಕೊಳ್ಳೋಕ್ಕೆ, ಒಬ್ಬರಿಂದ ಒಬ್ಬರು ಅದನ್ನು ಭಾವನೆಗಳನ್ನು ವ್ಯಕ್ತಪಡಿಸ್ಕೊಳ್ಳೋಕ್ಕೆ ಪದಗಳನ್ನು ಕಟ್ಟಿ ಹಾಡ್ತಾ ಇದ್ದಂಥದ್ದು ನಮ್ಮ ಜನಪದ ಸಂಸ್ಕೃತಿ. ಹಾಗಾಗಿ ಆ ಸಂಸ್ಕೃತಿ ಭಾಳ ಭಾಳ ಅದ್ಭುತವಾದಂಥ ಸಂಸ್ಕೃತಿ ಅದು. ಅಂದರೆ ಜಾಣರು ನೋಡಿ, ಅವರು ಬುದ್ಧಿವಂತರು, ಎಷ್ಟು ಅವರಿಗೆ ಭಗವಂತ ಅಕ್ಷರಜ್ಞಾನ ಇಲ್ಲ ಅನ್ನೋದಷ್ಟೇ, ಕುಳಿತು ಆ ಈ ಅಂತ ಅಭ್ಯಾಸ ಮಾಡಿಲ್ಲ ಅಷ್ಟೇ, ಆದರೆ ಅವ್ರಿಗೆ ಎಲ್ಲ ಜ್ಞಾನವೂ ತಿಳಿದಿತ್ತು ಅನ್ನೋದಕ್ಕೆ ಈ ಹಾಡುಗಳೇ ಸಾಕ್ಷಿ. ಅದರಿಂದ ಯುವಕರು ದಯಮಾಡಿ ಈ ಜನಪದ ಕಲೆಗಳನ್ನು ಕಲೀರಿ, ಕಲಿಸ್ರಿ, ಉಳಿಸ್ರಿ, ಬೆಳೆಸ್ರಿ ಅನ್ನೋದು ನಾನು ಈ ವಾಹಿನಿ ಮೂಲಕ ನಿಮ್ಮ ಮುಂದೆ ಹಂಚ್ಕೋತಾ ಇದ್ದೀನಿ.